ಹೇಗಿದ್ದೀರಾ? ಚೆನ್ನಾಗಿಲ್ಲ. ಯಾಕೆ ಸರ್? ಯಾಕೆಂದ್ರೆ ಏನು 150 ಟೆನ್ಷನ್ ಇರ್ತದೆ. ಗುರು 2 ಕೋಟಿ ಸಾಲ ಮಾಡಿದೀನಿ, ಕೊಡು ಗುರು, ಚೆನ್ನಾಗಿರ್ತೀನಿ. ಹಿಂಗ್ ಒಟ್ಟಿಗೆ ಕೂತ್ಕೊಂಡಾಗ ಅಡ್ವಾಂಟೇಜ್ ಅಲ್ಲ, ಯಾರಾದ್ರೂ ಏನ್ ಹೇಳಿದ್ರೆ ಕರೆಕ್ಟ್, ಅವ್ರು ಹೇಳಿದ್ ಕರೆಕ್ಟ್, ಒಂಥರ ಪ್ಲಸ್ ಹೌದು ಅಂತ. ಈ ತರದೊಂದು ಸಿನಿಮಾ ನಿಲ್ಲಿಸಬಹುದಾ, ಜನ ಒಪ್ಕೊಳ್ತಾರ, ಈ ತರ ಏನು ಅನ್ಸ್ಲಿಲ್ವಾ? ಹೇಗೆ ಫ್ಯಾಕ್ಟ್ ಹೇಳ್ಬೇಕು ನೀವು, ಮತ್ತೆ ಇಲ್ಲಿ ಡ್ರಾಮಾ ಬೇಡ ನಂಗೆ, ಇಲ್ಲಿ ಫ್ಯಾಕ್ಟ್. ನನ್ನ ಪಾತ್ರದ ಹೆಸರು ಶ್ರುತಿ ಅಂತ ಇದ್ದಾರೆ. ಅದೇ ಹೇಳಿದ್ನಲ್ಲ, ತುಂಬಾ ವೆರಿ ಗುಡ್ ಲುಕಿಂಗ್, ಬ್ಯೂಟಿಫುಲ್. ಎಲ್ಲರೂ ನೋಡ್ತಾ ಇದಾರೆ ಅದಕ್ಕೆ ನಾನು ಅನ್ಕೊಂಡಿದ್ದೆ ಮಾತಾಡ್ತಾ ಇದಾರೆ ಅವರು. ಟ್ರ್ಯಾಕ್ ಏನಾದ್ರು ಕ್ರಾಸ್ ಮಾಡ್ಬಿಟ್ರೆ ಯಾರು ಇವರಲ್ಲ. ಡ್ರೀಮ್ಸು ಅದೆಲ್ಲ ಇರುತ್ತೆ, ಬಟ್ ಅಷ್ಟು ಟಿಂಗ್ ಇರಲ್ಲ. ಏನದು ನಂಗೆ ಅರ್ಥ ಆಗ್ಲಿಲ್ಲ ನಿಮ್ಮ ಟಿಂಗ್. ಅದಕ್ಕೆ ಜಸ್ಟ್ ಕೇಳಿದೆ ಅಷ್ಟೇ. ಯಾವ ಇವೆಲ್ಲ ನಿಜವಾಗ್ಲೂ ಅಷ್ಟೇ, ನಾನು ಸ್ವಾರ್ಥಿ ಅಲ್ಲ. ಅದೇ ನಿಮ್ ಮನೆ ಬರ್ಕೊಡಿ ನಮ್ಗೆ. ಇವರು ನಿಮ್ಮಮ್ಮ ತುಂಬಾ ಮಾತಾಡ್ತಾರೆ. ತಲೆ ಇರುವಾಗ ಇದರ ಎತ್ತರ ಕಡಿಮೆ, ತಲೆ ಇಲ್ಲದೆ ಇರುವಾಗ ಇದರ ಎತ್ತರ ಜಾಸ್ತಿ. ಪ್ರತಿದಿನ ಬಳಸ್ತೀವಿ, ಆಮೇಲೆ ನಾನು ಅದು ಯೂಸ್ ಮಾಡಲ್ಲ ಅಂತೆಲ್ಲ ಹೇಳ್ಬಿಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ಫ್ಯಾಮಿಲಿ ಅಂದ ತಕ್ಷಣ ಎಲ್ರಿಗೂ ಸಾಕಷ್ಟು ಡ್ರಾಮಾ ನೆನಪಾಗುತ್ತೆ. ಅಂದ್ರೆ ಒಂದೆರಡಲ್ಲ, 108 ಡ್ರಾಮಾ. ಅದು ಚಿಕ್ಕ ವಯಸ್ಸಿಂದನೇ ಡ್ರಾಮಾಗಳು ಶುರುವಾಗುತ್ತೆ. ಸ್ಕೂಲ್ಗೆ ಹೋಗ್ತೀವಿ, ಹೋಗಲ್ಲ ಅನ್ನೋದ್ರಿಂದ ಶುರುವಾಗುತ್ತೆ. ಪೇರೆಂಟ್ಸ್ ಒಂದಷ್ಟು ಡ್ರಾಮಾ ಇರುತ್ತೆ ಮಕ್ಕಳನ್ನ ಸಮಾಧಾನ ಮಾಡೋದಕ್ಕೆ. ಪ್ರತಿ ಹಂತದಲ್ಲೂ ನಾವು 108 ಡ್ರಾಮಾಗಳನ್ನ ನೋಡ್ಕೊಂಡು ಬಂದಿರ್ತೀವಿ. ಇಲ್ಲಿ ಹೊಸ ತರ ಒಂದು ಕಾಮಿಡಿ ಥ್ರಿಲ್ಲರ್ ಸಿನಿಮಾ, ಫ್ಯಾಮಿಲಿ ಡ್ರಾಮಾ ಅನ್ನುವಂತಹ ಟೈಟಲ್ ನೊಂದಿಗೆ ಹೊಸಬರ ತಂಡ ಒಂದೊಳ್ಳೆ ಪ್ರಯತ್ನದೊಂದಿಗೆ ಇದೇ ತಿಂಗಳ 26ನೇ ತಾರೀಕು ತೆರೆ ಮೇಲೆ ಬರ್ತಾ ಇದ್ದಾರೆ. ಸೊ ಇದು ಯಾವ ರೀತಿಯಾದಂತಹ ಡ್ರಾಮಾ, ಏನೆಲ್ಲ ಡ್ರಾಮಾಗಳಿರುತ್ತೆ ಅಂತ ಇಡೀ ಸಿನಿಮಾ ಟೀಮ್ ನಮ್ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಸೊ ಮೊದಲಿಗೆ ಅಭಯ್ ಇದ್ದಾರೆ, ಹಾಗೆ ಪೂರ್ಣಚಂದ್ರ ಅವರು ಕೂಡ ಇದ್ದಾರೆ, ಅನನ್ಯ ಅವರು ಇದ್ದಾರೆ, ಡೈರೆಕ್ಟರ್ ಆಕರ್ಷ್ ಕೂಡ ಇದ್ದಾರೆ. ಸೊ ಎಲ್ರಿಗೂ ವೆಲ್ಕಮ್ ಟು ಮೈ ಶೋ. ಹೇಗಿದ್ದೀರಾ? ನಮಸ್ತೆ, ಹೇಗಿದ್ದೀರಾ ಎಲ್ರು? ಎಷ್ಟೊತ್ತು ಜೋಶಲ್ಲಿ ಇದ್ರಿ, ಸ್ವಲ್ಪ ಸಪ್ಪೆ ಆದಂಗಿದೆ. ಹಾ, ಗುಡ್, ಹಂಗಿರ್ಬೇಕು, ಅವಶ್ಯ ಜೋಶ್. ಸೊ ಹೇಗಿದೆ ಸಿನಿಮಾ? ವೈಬ್ರೇಷನ್ ಹೆಂಗ್ ಕಾಣಿಸ್ತಾ ಇದೆ ನಿಮ್ಗೆ? ಪರ್ಸನಲ್ ಹೇಗ್ ಅನಿಸ್ತಾ ಇದೆ ನೋಡ್ತಾ ಇದ್ರೆ ಫ್ಯಾಮಿಲಿ ಡ್ರಾಮಾ? ಸಿಕ್ಕಾಪಟ್ಟೆ ನರ್ವಸ್ ಇದೀನಿ. ಹೌದು, ಅದು ಒಂದು ಖುಷಿ ಇದೆ. ಹೌದು, ಹಿಂಗ್ ಒಟ್ಟಿಗೆ ಕೂತ್ಕೊಂಡಾಗ ಅಡ್ವಾಂಟೇಜ್ ಅಲ್ಲ, ಯಾರಾದ್ರೂ ಏನ್ ಹೇಳಿದ್ರೆ ಕರೆಕ್ಟ್, ಅವ್ರು ಹೇಳಿದ್ ಕರೆಕ್ಟ್, ಒಂಥರ ಪ್ಲಸ್ ಹೌದು ಅಂತ. ಎಸ್, ಅವ್ರು ಹೇಳಿದ್ರು ಬಿಡಿ, ನಿಮ್ದು ಆನ್ಸರ್. ಓಕೆ ಸರ್, ಹೇಳಿ. ಅಂದ್ರೆ ರಿಸಲ್ಟ್ ಕಾದಿರೋ ಫೀಲಿಂಗ್ ಇದೆ. ಎಕ್ಸಾಮ್ ಬರ್ದು ಚಿಕ್ಕ ಒಂದು ಸ್ವಲ್ಪ ಎಂಜಾಯ್ ಮಾಡ್ತೀನಿ ಫೀಲಿಂಗ್. ಅಂದ್ರೆ ಪ್ರತಿ ಸಿನಿಮಾ ಆಚೆ ಬರ್ಬೇಕಾದ್ರೂ ಒಂದು ಹೋಪು, ಒಂದು ನಿರೀಕ್ಷೆ ಇರುತ್ತೆ. ಆ ಎಲ್ಲ ನಿರೀಕ್ಷೆಗಳು ಇದೆ ಇದರಲ್ಲಿ. ಮತ್ತೆ ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ನಿರೀಕ್ಷೆ ಏನಿದೆ ಅಂದ್ರೆ ಒಂದು ಓವರ್ ಆಲ್ ಫನ್ ಸಿನಿಮಾ ಇದು. ಅಂದ್ರೆ ನಾವು ಮಾಡ್ತಾ ಎಂಜಾಯ್ ಮಾಡಿರುವಂತ ಒಂದಷ್ಟು ಸೀನ್ಗಳು ಮತ್ತೆ ಮಜಾ ಇರುವಂತ ಕತೆ ಎಲ್ಲ ಆಗಿರೋದ್ರಿಂದ ಸೊ ಅದಷ್ಟು ಜನಗಳು ಹಂಗೆ ಕನ್ವೆ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತಲ್ಲ. ಸೊ ಆ ಆಸೆ ಜಾಸ್ತಿ ಇದೆ ಈ ಸಿನಿಮಾ ಬಗ್ಗೆ. ಮತ್ತೆ ತೀರಾ ಮಜಾ ಇರುವಂತ ಸಿನಿಮಾ. ಸೊ ಜನ ಬಂದು ಥಿಯೇಟರ್ ಕೂತು ಅದು ಅವ್ರು ಎಂಜಾಯ್ ಮಾಡ್ತಾರಲ್ಲ, ಅದನ್ನ ಕೂತು ನಾನು ನೋಡ್ಬೇಕು ಅನ್ನೋ ಆಸೆ ಇದೆ. ಸೊ ಆ ಎಕ್ಸೈಟ್ಮೆಂಟ್ಗೋಸ್ಕರ ವೇಟ್ ಮಾಡ್ತೀನಿ. ಆಕ್ಚುಲಿ ನೀವು ಮಾತಾಡುವಾಗ ನಾನು ಡೈರೆಕ್ಟರ್ನ ಅಬ್ಸರ್ವ್ ಮಾಡ್ತಿದ್ದೆ, ಕರೆಕ್ಟ್ ಆಗಿ ಹೇಳ್ತಾ ಓಕೆ. ಮಾನಿಟರ್ ಹಿಂದೆ ಕೂತ್ಕೊಂಡು ಅದೇ ಮಾಡ್ತಾ ಇದ್ದ. ಎಸ್, ಇಂಜಿನಿಯರ್, ಇವತ್ತು ಡೈರೆಕ್ಟರ್, ಫಸ್ಟ್ ಸಿನಿಮಾ. ಸೊ ನೀವು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಈ ಸಿನಿಮಾ ಮೂಲಕ. ಏನ್ ಅನ್ಕೊಂಡ್ರಿ ಮೈಂಡಲ್ಲಿ? ಬಿಕಾಸ್ ಒಳ್ಳೆ ಯಂಗ್ಸ್ಟರ್ಸ್ ಒಂದು ಟೀಮ್ ಇಟ್ಕೊಂಡ್ಬಿಟ್ರೆ, ಸೊ ಆ ಒಂದು ಜಾನರ್ ಅಲ್ಲಿ ಸಿನಿಮಾಗಳನ್ನ ಕೊಟ್ಟಾಗ, ಈ ನಾಟಕ ಇದಿರ್ಬೋದು ಅಥವಾ ಯಂಗ್ಸ್ಟರ್ಸ್ ಮುಖಾಂತರ ಏನ್ ಹೇಳ್ಬೇಕು ಅನ್ನೋದನ್ನ ಹೊರಟಿದ್ದೀರಲ್ಲ, ಇದು ರೀಚ್ ಆಗತ್ತೆ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ, ಅಥವಾ ಈ ಕತೆ ನಿಮ್ಮಲ್ಲಿತ್ತ ಆಲ್ರೆಡಿ? ಕತೆ ಆಲ್ರೆಡಿ ಇತ್ತು. ಓಕೆ. ಸೊ ಇವಾಗ ಈ ಟೈಮ್ ಅಲ್ಲಿ ಕ್ಯೂರಿಯಾಸಿಟಿ ಏನಂದ್ರೆ ನಾವು ತುಂಬಾ ಹೊಸ ಟ್ರೈ ಮಾಡಿದ್ವಿ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ. ಓಕೆ. ಸೊ ಅದನ್ನ ಜನ ಹಿಂಗ್ ರಿಸೀವ್ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ. ಅಂದ್ರೆ ನಾವೇನು ಅನ್ಕೊಂಡಿದ್ವಿ 1 year ಬ್ಯಾಕ್, ಅದು ಇವಾಗ ಹಿಂಗ್ ಟ್ರಾನ್ಸ್ಲೇಟ್ ಆಗಿ ಜನಕ್ಕೆ ಹಿಂಗ್ ರೀಚ್ ಆಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಸೊ ಯಾ, ಡೆಫಿನೆಟ್ ಆಗಿ ಈಗ ಸಿನಿಮಾ ಇಂಡಸ್ಟ್ರಿ ಅಂದ ತಕ್ಷಣ ಒಂದಷ್ಟು ಜನ ಹೊಸದಾಗಿ ಬರೋಗಿ, ಆಲ್ರೆಡಿ ನೀವು ಬಂದಿದ್ರಿಂದ ಇವನು ಹೆಂಗ್ ರನ್ ಆಗ್ತದೆ, ಜನ ಹೆಂಗ್ ರಿಸೀವ್ ಮಾಡ್ತಾರೆ, ಯಾವ ತರ ಸಿನಿಮಾಗಳನ್ನ ಹೆಂಗ್ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತು. ಈಗ ನೀವೊಬ್ರು ಡೈರೆಕ್ಟರ್ ಆಗಿ ನೀವು ಒಂದು ಸಿನಿಮಾ ಪ್ರಯತ್ನ ಇದೆ, ನೀವೊಂದು ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು. ಬಟ್ ಈಗಿನ ಸ್ಟೇಜ್ ಅಲ್ಲಿ ಸಿನಿಮಾಗಳೇ ನಿಲ್ತಿಲ್ಲ ಅನ್ನುವಾಗ
ಈ ತರದೊಂದು ಸಿನಿಮಾ ನಿಲ್ಲಿಸಬಹುದಾ, ಜನ ಒಪ್ಕೊಳ್ತಾರ, ಈ ತರ ಏನು ಅನ್ಸ್ಲಿಲ್ಲ? ಹೇಗೆ ಅಂದ್ರೆ ಅದು ಫ್ಯಾಕ್ಟ್ ಹೇಳ್ಬೇಕು ನೀವು. ಬರಿಬೇಕಾದ್ರೆ ಮತ್ತೆ ಇಲ್ಲಿ ಡ್ರಾಮಾ ಬೇಡ ನಂಗೆ, ಇಲ್ಲಿ fact ಬರಿಬೇಕಾದ್ರೆ ಯೋಚನೆ ಮಾಡಿದ್ರೆ ಬರೆಯಕ್ಕೆ ಆಗಲ್ಲ. ಪ್ರತಿ ಸಿನಿಮಾ ನಾನು ಅದು ಯೋಚನೆ ಮಾಡ್ತಿದ್ರೆ ಜನ ನೋಡ್ತಾರ ಇಲ್ವಾ ಅಂತ. ಯಾಕಂದ್ರೆ ನಾವು ಲಾಸ್ಟ್ ಇಯರ್ ಶುರು ಮಾಡಿದ್ರೆ 1 ವರ್ಷ ಆದ್ಮೇಲೆ ಫಿಲ್ಮ್ ಬರುತ್ತೆ. ಸೊ 1 ವರ್ಷದ ಸುಮಾರು ಟ್ರೆಂಡ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ, ಯಾವ ತರ ಸಿನಿಮಾ ನೋಡ್ತಾರೆ. ಸೊ ನಮಗೆ ಯಾವ್ದು ಮಜಾ ಇದೆ, ನಮಗೆ ಯಾವ್ದು ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಆ ಮೂಮೆಂಟ್ ಅಲ್ಲಿ, ಅದನ್ನ ಬರೆದು ಅದನ್ನ ಆನೆಸ್ಟ್ ಆಗಿ ಟ್ರೈ ಮಾಡಿ ನಾವು ರಿಲೀಸ್ ಮಾಡೋದು ಅಷ್ಟೇ. ಸಿನಿಮಾ ಶೂಟಿಂಗ್ ಆರಂಭ ಆದಾಗಿಂದ ಎಂಡ್ವರೆಗೂ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋ ಹಂತದವರೆಗೂ ತುಂಬಾನೇ ಚೇಂಜಸ್ ಆಗ್ಬಿಟ್ಟಿರುತ್ತೆ. ಡೇ 1ಗಿಂತ ಇವತ್ತು ಜನರ ಮೆಂಟಾಲಿಟಿನೇ ಬದಲಾಗಿರುತ್ತೆ. ನೀವು ಮತ್ತೆ ವಾಪಸ್ ಅವ್ರನ್ನ ಕರ್ಕೊಂಡು ಹೋಗಕ್ಕಾಗಲ್ಲ, ಅಂಡ್ ನೀವು ಮಾಡಿರೋ ಕಥೆನ ಬದಲಾಯಿಸೋದಕ್ಕಾಗಲ್ಲ. ಸೊ ಹೀಗಿರುವಾಗ ಈ ಸಿನಿಮಾದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ, ಹಂಗೆ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನನ್ನ ಪಾತ್ರದ ಹೆಸರು ಶ್ರುತಿ ಅಂತ ಇದ್ದಾರೆ. ಅದೇ ಹೇಳಿದ್ನಲ್ಲ, ತುಂಬಾ ವೆರಿ ಗುಡ್ ಲುಕಿಂಗ್, ಬ್ಯೂಟಿಫುಲ್. ಹೇಳಿಲ್ಲ ನನಗೆ, ಹೇಳಿದ್ದಲ್ಲ ಅಂದ್ಬಿಡಿ, ನನಗೆ ಹೇಳಿಲ್ಲ ನೀವು. ನಾನು ಇದರಲ್ಲಿ ಅಭಯ್, ಅದ್ರ ಅರ್ಥ ನಾನೇ ಅನ್ಕೋಬೇಕು ಅಂತ. ನೀವ್ ಎಷ್ಟು ಚೆನ್ನಾಗಿದ್ದೀರೋ ಸಿನಿಮಾದಲ್ಲೂ ಅಷ್ಟೇ ಬ್ಯೂಟಿಫುಲ್ ಆಗಿ ಅಂದ್ರೆ ಕ್ಯಾರೆಕ್ಟರ್ ನಾನು ಒಂದು ಅಡ್ಜೆಕ್ಟಿವ್ಸ್ ಅಲ್ಲಿ ಏನಾದ್ರು ಹೇಳ್ಬೇಕಲ್ಲ ಅಂತ ಪದಗಳನ್ನ ಹೇಳಿದೆ ಅಷ್ಟೇ. ಬಟ್ ಅಂದ್ರೆ ಗೊತ್ತಾ, ಕ್ಯಾರೆಕ್ಟರ್ ಬ್ಯೂಟಿಫುಲ್ ಇದೆ, ನಾಟ್ ಲೈಕ್ ಲುಕ್ ವೈಸ್ ಆ ತರ ಅಲ್ಲ. ಅಂಡ್ ಚೆನ್ನಾಗಿ ತೋರಿಸಿಲ್ವಾ ಅವ್ರು ನಿಮ್ಮನ್ನ? ನಾನು ಅಂದ್ರೆ ವೆನ್ ಶ್ರುತಿ ಕ್ಯಾರೆಕ್ಟರ್ ಹೇಳ್ದಾಗ್ಲೂ ಏನಂತಾರೆ, ಆಕ್ಚುಲಿ ಈ ರೋಲ್ ಹೆಂಗಿದೆ ನಾನು ಆ ತರ ರಿಯಲ್ ಲೈಫ್ ಅಲ್ಲಿ ಹಾಕಿಲ್ಲ. ಸೊ ಅದೇ ಒಂದ್ ಮಜಾ ಅಲ್ವಾ ಕ್ಯಾರೆಕ್ಟರ್ ಅಲ್ಲಿ. ವಾಸ್ ಇಟ್ ಚಾಲೆಂಜಿಂಗ್ ಹಂಗಂದ್ರೆ? ಚಾಲೆಂಜಿಂಗ್ ಅಂದ್ರೆ ಅದೇ ಸ್ವಲ್ಪ ಮೆತ್ತಗ್ ಮಾತಾಡ್ಬೇಕು, ನಿಧಾನ ಅದು ನನ್ನ ಲೈಫ್ ಅಲ್ಲಿ. ನಾನು ಅಂದ್ರೆ ಹಿಂಗೆ ಆಗಿದೆ ಗೊತ್ತಾ, ದಿನಾ ಡ್ರಾಮಾ ಮಾಡೋಳನ್ನ ಫ್ಯಾಮಿಲಿ ಡ್ರಾಮಾ ಹಾಕೊಂಡಿದ್ದಾರೆ ಆಕಾಶ್ ಅವರು. ಅದೇ ಶ್ರುತಿ ಅನ್ನೋ ಕ್ಯಾರೆಕ್ಟರ್ ಕೊಟ್ಟು ಹೆಸರು ಎಷ್ಟು ಚೆನ್ನಾಗಿದೆ ಶ್ರುತಿ. ಅಂಡ್ ವೆರಿ ಅದೇ ಆಫ್ಕೋರ್ಸ್ ಅನನ್ಯಂಗೆ ಅಪೋಸಿಟ್ ಇರೋದು ಶ್ರುತಿ ನನಗನ್ಸೋ ಪ್ರಕಾರ. ಇಲ್ಲ, ಈಗ ನಾವ್ ಹೆಂಗ್ ಅನ್ಕೋಬೇಕು ಅಂದ್ರೆ ಪರ್ಸನಲ್ ನೀವ್ ಹೆಂಗೆ ಅಂತ ಗೊತ್ತಿಲ್ಲ, ಸಿನಿಮಾ ನೋಡ್ಬಿಟ್ಟು ಅದ್ರ ಅಪೋಸಿಟ್ ನಿಮ್ ಬಗ್ಗೆ ನಾವು ತಿಳ್ಕೊಬೇಕು. ಸೆಕೆಂಡ್ ಡೇ ಇಂದ ನಾನು ನೀವು ಸಿಂಧು ರಿಯಾಕ್ಷನ್ ನೋಡಿಲ್ಲಲ್ಲ. ನಾನು ಸೆಕೆಂಡ್ ಡೇ ಇಂದ ನಾನು ಮನೆಯಿಂದ ಹೊರಡ್ತಿದ್ದ ವೈಡ್ ಹೆಂಗಿತ್ತು ಗೊತ್ತಾ, ಶೂಟಿಂಗ್ ಹೋಗ್ತಾ ಇದೀನಿ, ಲೈಕ್ ಸೆಟ್ ವೇಡಿಂಗ್ ಈಗ ನಾರ್ಮಲ್ ಶಾರ್ಟ್ ಫಿಲ್ಮ್ ಎಲ್ಲ ಇದು ಭಾಳ ಬಿಗ್ ಪ್ರಾಜೆಕ್ಟ್ ಅನ್ನೋ ಒಂದು ಐ ಗೆಸ್ ಆ ಫೀಲಿಂಗ್ ಇನ್ನೂ ನನಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಕ್ಕೆ ಹೆಲ್ಪ್ ಮಾಡಿ ಅನ್ಸುತ್ತೆ. ಅಂದ್ರೆ ಯುನೋ ಒಂದು ಜವಾಬ್ದಾರಿ ಜೊತೆಗೆ ಹ್ಯಾವ್ ಟು ಗಿವ್ ಮೈ ಬೆಸ್ಟ್ ಅನ್ನೋ ಫೀಲಿಂಗು. ಸೊ ನಾನಂತೂ ಶ್ರುತಿ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಸಿನಿಮಾ ಪೈಸಾ ವಸೂಲ್ ಮೂವಿ ತರ ಪಕ್ಕ ಇದ್ದೇ ಇರುತ್ತೆ. ಅಂಡ್ ಈ ಸಿನಿಮಾ ಬಗ್ಗೆ ನಿಮ್ಮ ನಿರೀಕ್ಷೆ ಹೇಗಿದೆ, ಹಾಗೆ ಈ ಸಿನಿಮಾದಲ್ಲಿ ನಾವು ಎಕ್ಸ್ಟ್ರಾ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಸಿನಿಮಾಗಳಲ್ಲದೆ, ಈಗಿನ ಸಿನಿಮಾಗಳು ಬಿಟ್ಟು? ಇವಾಗ ಇವ್ರು ಹೇಳ್ದಂಗೆ, ಇವ್ರು ಹೇಳೋದು ಬೆಳಿಗ್ಗೆ ಎದ್ದು ಬರ್ಬೇಕಾದ್ರೆ ನನಗೆ ನೆಕ್ಸ್ಟ್ ಡೇ ಇಂದ ಅನ್ನಿಸ್ತು ಅಂತ, ಆ ಎಮೋಷನ್ ಎಲ್ಲ ನಮ್ಮ ಮರ್ತೇ ಹೋಗ್ಬಿಟ್ಟಿದೆ. ವಿಚ್ ಇಸ್ ಲೈಕ್ ನನಗೂ ನೆನಪಾಗಿರುತ್ತೆ. ಕರೆಕ್ಟ್, ನಾನು ಫಸ್ಟ್ ಸಿನಿಮಾ ಬರ್ಬೇಕಾದ್ರೆ ಆ ಖುಷಿಯಿಂದ ಮೈಸೂರಿಂದ ಹೊರಟು ಬರ್ತಾ ಇದೆ ಶೂಟಿಂಗ್ಗೆ. ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಡೇ ಇಂದ ಹೋಯ್ತು ಬೇರೆ ಕತೆ ಲೈಫು ಅಂತ. ಸೊ ಆ ಫೀಲಿಂಗ್ ಈಗ ನಂಗೆ ಮರ್ತೋಗಿತ್ತದು. ಇವಾಗ ಇವ್ರು ಹೇಳಿದ ತಕ್ಷಣ ನಾನು ನೆನಪೈತೆ, ಕರೆಕ್ಟ್ ಅಲ್ವಾ ಅಂತ. ಆ ಹೊಸತನ, ಆ ಹುರುಪು ಅದೆಲ್ಲ ಇರೋರ ಜೊತೆ ವರ್ಕ್ ಮಾಡೋದು ಭಾಳ ಮಜಾ ಇರುತ್ತೆ. ಸೊ ಆ ಹೊಸತನ ನಮ್ಮಲ್ಲೂ ಬರುತ್ತೆ ಅವಾಗ. ಸೊ ನಾವು ಯಾವುದೋ ಒಂದು ಹಳೆ ಪುಸ್ತಕ ಥರ ಮೂಲೆಯಲ್ಲಿ ಇರಲ್ಲ ಅವಾಗ. ಸೊ ಇವನ್ನ ಹೊಸಬ್ರ ಜೊತೆ ಓಡಾಡಿದಾಗ ತಿರ್ಗಾ 4 ಜನ ಒದರ್ತಾರಲ್ಲ, ಏನೋ ಬೇರೆ ಇದೆ ಅಂತ, ಓಕೆ ಇವನು ಇದ್ರಲ್ಲಿ ಮಾಡಿದಾನೆ ಅಂತ. ನೀವು ಯಾವ್ದು ನಿಮ್ಮ ಪ್ರೀವಿಯಸ್ ಸಿನಿಮಾ ಕಂಪೇರ್ ಮಾಡ್ಕೊಂಡ್ರ ಶೂಟಿಂಗ್ ಟೈಮಲ್ಲಿ ಎಲ್ಲ, ಈಗ ಮೈಸೂರು ಆರ್ಕೆಸ್ಟ್ರಾ ಇರ್ಬೋದು, ಈ ತರ ಏನಾದ್ರು, ಯಾಕಂದ್ರೆ ಟೀಮ್ ದಟ್ ವಾಸ್ ಆಲ್ಸೋ ಟೀಮ್ ಅಲ್ವಾ, ಅದೆಲ್ಲ ನೆನ್ಪು ಮಾಡ್ಕೊಂಡು? ನಾನು ಯೂಶಲಿ ಜಾಸ್ತಿ ವರ್ಕ್ ಮಾಡಿರೋದೆಲ್ಲ ಟೀಮ್ಗಳಲ್ಲಿ, ಹೊಸ ಟೀಮ್ಗಳಲ್ಲಿ, ಮತ್ತೆ ಆ ಥರ ಒಂದು ಕನ್ವಿಕ್ಷನ್ ಇಟ್ಕೊಂಡು ಹೋಗ್ತಿರೋ ಟೀಮ್. ನಾನು ಫಸ್ಟ್ ಸಿನಿಮಾ ಮಾಡಿದ್ ಕೂಡ ಲೂಸಿಯಾ. ಸೊ ಅದನ್ನು ಅದೇ ಥರ ಒಂದು ಸಿನಿಮಾ ಮಾಡಿದ. ಇವ್ರು ಹೆಂಗೆ ಒಂದು ಕನ್ವಿಕ್ಷನ್ ಮಾಡಿದ್ರು, ಅವರು ಹಾಗೆ ಅದೇ ಕನ್ವಿಕ್ಷನ್ ಮಾಡಿದ್ರು. ಅದ್ರಲ್ಲೂ ಒಂದು ಜೋಶ್ ಇತ್ತು. ಅದನ್ನು ನಾವು ಒಂದು ಟೀಮಾಗಿ ನಾವು ಬಡವಾರ ಸ್ಕಲ್ ಮಾಡಿದಾಗಲೂ ಕೂಡ ನಮ್ದೊಂದು ಟೀಮ್. ಸೊ ನಮ್ಮ ಸೆಟ್ಟಲ್ಲಿ ಯಾವಾಗಲೂ ನಾನು ಯಾವುದೋ ಸೆಟ್ಗೆ ಹೋಗಿದ್ದೀನಿ, ಕೆಲಸ ಮಾಡಿ ಬರ್ತಾ ಇದ್ದೀನಿ ಅನ್ನೋ ಫೀಲಿಂಗೇ ಇರ್ತಿದ್ದಿಲ್ಲ. ನಾವು ಸೆಟ್ಟಿಂದ ಹೋಗ್ತಾನೆ ಇರಲಿಲ್ಲ, ಅಲ್ಲೇ ಓಡಾಡ್ಕೊಂಡು ಇರ್ತಾ ಇದ್ವಿ. ಇಲ್ಲಿ ಇವ್ರು ಕಳಿಸ್ಬಿಡ್ತಾ ಇದ್ರು, ಅವರು ಸಿನಿಮಾ ಆರ್ಟಿಸ್ಟು ಆಯ್ತು ಎಂದು ಇವನು ಅಣ್ಣ ನಿಮ್ದು ಕ್ಯಾಬ್ ಆಚೆ ಕಡೆ ಕಾಯ್ತಾ ಇದ್ದಾము, ಕೆಲಸ ಕೂಡ ಹತ್ತಿಸ್ಬಿಟ್ಟು ಆಯ್ತಾ ಹೊರಡ್ಲ. ಸೊ ಆ ಥರ ಇವರೆಲ್ಲ ಮಜಾ ಮಾಡ್ಕೊಂಡು ಕೂತಿರೋದಲ್ಲ. ನನಗೆ ಭಾಳ ಫೇವ್ರೇಟ್ ಹುಡುಗರು ಇದು ಡೇಡವಿಲ್ ಮುಸ್ತಫಾ ಅಂದ್ರೆ, ಇವನು ಆಶಿತ್ ಎಲ್ಲ ನಂಗೆ ಭಾಳ ಇಷ್ಟ. ಬೇಸಿಕಲಿ ಬೇಜಾನ್ ತಲಾಟೆಗಳಲ್ಲ, ಸೊ ಭಾಳ ಇಷ್ಟ ಆಗ್ತದೆ. ಬಟ್ ಇವ್ನು ಕತೆ ಹೇಳಕ್ ಬಂದಾಗ ಇದ್ದಿದ್ದು ಈ ಆಕರ್ಷ್ಗೂ ಅವ್ನ ಕತೆ ಹೇಳಿ ನಂಗೆ ಈಗಲೂ ರೀಕಾಲ್ ಮಾಡ್ಕೊಂಡಿರ್ತೀನಿ. ಅವ್ರು ನನ್ನ ಕುತ್ಕೊಂಡು ಕತೆ ಹೇಳಿದ್ನಲ್ಲ, ಆ ಹುಡುಗ ಯಾರು ಸೆಟ್ಟಲ್ ಯಾಕೆ ಹಿಂಗೆ ಆಡ್ತಾ ಇದ್ದಾನೆ ಅಂತ ಅಲ್ಲೊಂದು ಬೇರೆ ಖುಷಿಲಿ ಒಂದು ಹುರ್ಪಲ್ಲಿ ಹೇಳ್ತಾರೆ. ಅದೇ ಹೇಳ್ತಾ ಇದೀನಲ್ಲ, ಒಂದು ಹುರ್ಪಲ್ಲಿ ಹೇಳ್ದ, ಕತೆ ಹೇಳ್ಬೇಕಾದ್ರೆ ಭಾಳ ಬೇರೆ ಥರನೇ ಹೇಳ್ದ. ಸೆಟ್ಟಲ್ಲಿ ನೋಡ್ರೆ ಬೇರೆನೇ ಮನುಷ್ಯ ಆಗ್ಬಿಟ್ಟಿದ್ದ, ಟಪ್ಪನ್ನ ಫ್ಲಿಪ್ ಆಗ್ಬಿಟ್ಟಿದ್ದ. ನಾನೇನಾರು ಹೇಳಿದ್ರೆ ಹಿಂಗೆ
ಯಾಕೆ ಮಾತಾಡ್ತಾರೆ ಆಕ್ಷನ್ಸ್ ಎಲ್ಲ. ಸೊ ನಾನು ನೋಡಿದ್ರೆ ಸೊ ನನಗೆ ಬಾಡಿ ಲ್ಯಾಂಗ್ವೇಜ್ ಬೇಕಲ್ಲ. ಸೊ ಈ ಕ್ಯಾರೆಕ್ಟರ್ದು ಇವನ್ ಬಾಡಿ ಲ್ಯಾಂಗ್ವೇಜ್ ಎಕ್ಸಾಜರೇಟ್ ಮಾಡಿದ್ದೀನಿ. ಅವ್ನಿಗೆ ಗೊತ್ತಾಗಿದೆ ಹೇಗೋ ಗೊತ್ತಿಲ್ಲ, ಒಂದೆರಡು ಕಡೆ ಹಿಂಗೆ ಜರ್ಕೆಲ್ಲ ಹೊಡೆಯುತ್ತೆ ಪಾತ್ರ. ಸೊ ಅದೆಲ್ಲ ಅವನಿಂದನೇ ನಾನು ತಗೊಂಡಿರೋದು. ಅಷ್ಟು ಮಾತಾಡ್ತಾರೆ ಅವ್ರು ಏನೇನ್ ಮಾಡ್ತಾರೆ ಅದೆಲ್ಲ ಅವ್ನ ಇಮ್ಯಾಜಿನೇಷನ್ ತಗೊಂಡ್ರು. ಅವ್ನ ಇಮ್ಯಾಜಿನೇಷನ್ ಅದೆಲ್ಲ ತಗೊಂಡು ಅವ್ನ ಬಾಡಿ ಲ್ಯಾಂಗ್ವೇಜ್ ಆಗ್ತಿದ್ದೀನಿ. ಓಕೆ ಸೊ ಬಟ್ ಆ ಹೊಸದ್ದು ಏನೋ ಒಂದು ನೋಡಿ ತಗೊಂಡು ಹೆಕ್ಕಿ ಮತ್ತೆ ಮಾಡೋದು, ಆಮೇಲೆ ಇವ್ರ ಇನ್ಪುಟ್ಸು ಮತ್ತೆ ಇವ್ರು ಕೊಟ್ಟಿದ್ದ ಕಾಸ್ಟ್ಯೂಮ್ಸು ಎಲ್ಲ ಇದೆಯಲ್ಲ, ಅವಾಗ ಒಂದು ಫ್ರೀಡಮ್ ಇರುತ್ತೆ ನೀವು ಬೇಸಿಕಲಿ. ಆಮೇಲೆ ದೊಡ್ಡವ್ರ ಜೊತೆ ಮಾಡ್ಬೇಕಾದ್ರೆ ಒಂದು ಭಯ ಇರುತ್ತೆ, ಬೈದ್ ಬಿಡ್ತಾರೋ ಹೆಂಗಪ್ಪ ಅಂತ. ಇವ್ರಿಗೆ ಚಿಕ್ಕ ಹುಡುಗ ಹೇಳ್ಬೋದು, ಹಿಂಗ್ ಮಾಡ್ತೀನಿ ಕಣೋ ಅಂತ, ಹಿಂಗ್ ಮಾಡಿ ಅಂದ್ಬಿಟ್ಟು ಇದು ಬೇಡ ಇದು ಮಾಡಿ ಅಂತ ಹೇಳೋದು ಅವ್ನು. ಹೇಳ್ತಿದ್ರು. ಸೊ ಆ ಹೊಸಬ್ರ ಜೊತೆ ಮತ್ತೆ ಒಂದು ಗುಂಪಲ್ಲಿ ಮತ್ತೆ ಗೊತ್ತಿರೋ ಜೊತೆ ಮಾಡ್ಬೇಕಾದ್ರೆ ಅದೊಂದು ಖುಷಿ ಇರುತ್ತೆ. ಎಲ್ಲ ನಮ್ಮ ಹುಡುಗರಲ್ವಾ ಹೆಂಗೋ ಒಂದು ಮಾಡ್ಕೊಂಡು ಹೋಗೋದು, ಆಮೇಲೆ ಆಟ ಆಗ್ಬಿಡುತ್ತೆ, ಅದು ಕೆಲಸ ಆಗಲ್ಲ. ಸೊ ಅಂಟಿಲ್ ಇಟ್ಸ್ ಎ ಪ್ಲೇ, ಇಟ್ಸ್ ಆಲ್ವೇಸ್ ಫನ್. ದ ಮೊಮೆಂಟ್ ಇಟ್ ಬಿಕಮ್ಸ್ ಜಾಬ್ ಅಥವಾ ಕೆಲ್ಸಕ್ಕೆ ಹೋಗ್ತಾ ಇದೀನಿ ಅಂತ ಆಗ್ಬಿಟ್ಟಾಗ ಅದು ಸ್ವಲ್ಪ ಮೊನೋಟನಿ ಮತ್ತೆ ಬೋರ್ ಆಗಕ್ಕೆ ಶುರು ಆಗುತ್ತೆ. ಹಾಗೆ ಅಭಯ್, ಸಿನಿಮಾ ರಿಲೀಸ್ ಹತ್ರದಲ್ಲಿ ಭಯ ಇದೆಯಾ? ಅಭಯನ ಇಲ್ಲ, ಒಂದ್ ಕಡೆ ಕಾನ್ಫಿಡೆನ್ಸು ಇದೆ. ಅಂದ್ರೆ ಇನಿಷಿಯಲಿ ನಾವು ಒಂದ್ ಕಡೆ, ಇನ್ನೊಂದ್ ಕಡೆ ಇನ್ನೊಂದ್ ಕಡೆ ಒಂಚೂರು ರೀಚ್ ಆಗಕ್ಕೆ ನಾವು ಎಫರ್ಟ್ ಹಾಕಿದೀವ. ಡೈರೆಕ್ಟರ್ ರೀಚ್ ಎಲ್ಲರೂ ನೋಡ್ತಾ ಇದಾರೆ ಪಕ್ಕಾಡಿಕೆ. ನಾನು ಅನ್ಕೊಂಡಿದ್ದೆ ಮಾತಾಡ್ತಾ ಇದಾರೆ ಅವರು ಇಲ್ವಾ? ಟ್ರ್ಯಾಕ್ ಏನಾದ್ರು ಕ್ರಾಸ್ ಮಾಡ್ಬಿಟ್ಟು ಅದೇ ಕರೆಕ್ಟಾಗಿ ನಾವು ಅನ್ಕೊಂಡಂಗೆ ರೀಚ್ ಮಾಡಿದೀವ, ಅದೊಂದು ಭಯ ಇದೆ ಹೊರತು ಸಿನಿಮಾ ಚೆನ್ನಾಗಿಲ್ಲ ಆ ಥರ ಎಲ್ಲ ಏನು ಭಯ ಇಲ್ಲ. ಪಕ್ಕ ನೋಡಿದವ್ರಿಗೆ ಫುಲ್ ಪೈಸಾ ವಸೂಲ್ ನೀವು ಹೇಳ್ದಂಗೆ 100% ಎಂಟರ್ಟೈನ್ಮೆಂಟ್ ಸಿಕ್ಕಿ ಹೋಗ್ತಾರೆ. ಸೊ ಅದು ಒಂಚೂರು ನರ್ವಸ್ನೆಸ್ ಇರೋದು ರೀಚ್ ಆಗುತ್ತಾ ಓಕೆ. ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನನ್ನ ಹೆಸರು ಅಭಯನೇ, ನನ್ನ ಫಿಲಮಲ್ಲಿ ಮಾಡಿದ ಪಾತ್ರದ ಹೆಸರು ಅಭಯನೇ. ಓಕೆ. ತುಂಬ ಆಂಬಿಷಿಯಸ್ ಹುಡುಗ, ಏನೇನೋ ಒಂದಷ್ಟು ಡ್ರೀಮ್ಸು ಅದೆಲ್ಲ ಇರುತ್ತೆ, ಬಟ್ ಅಷ್ಟು ಟಿಂಗ್ ಇರಲ್ಲ ಆಬ್ವಿಯಸ್ಲಿ. ಸೊ ಅದಕ್ಕೋಸ್ಕರ ಇನ್ನೇನೋ ನಂಗೆ ಅರ್ಥ ಆಗಲಿಲ್ಲ ನಿಮ್ಮ ಟಿಂಗ್ ಅಷ್ಟು ದುಡ್ಡಿರಲ್ಲ. ಸೊ ಓಕೆ, ಅದಕ್ಕೋಸ್ಕರ ಇನ್ನೇನೇನು ದಾರಿಗಳಿರ್ಬೋದು, ಅಥವಾ ಅಪ್ಪನ ಹತ್ರ ಹೆಂಗ್ ಕೂಸಿ ಹೊಡಿಬೋದು, ಅಮ್ಮನ ಹತ್ರ ಏನು ಡ್ರಾಮಾ ಮಾಡಿ ಇಸ್ಕೋಬೋದು, ಇದೆಲ್ಲ ಏನೋ ಗರ್ಲ್ ಫ್ರೆಂಡ್ನ ಮೇಂಟೈನ್ ಮಾಡೋದಕ್ಕೆ ಎಲ್ಲೆಲ್ಲಿ ಏನೇನೋ ಕಂಟ್ರಿ ಕೆಲಸ ಮಾಡ್ಬೋದು, ಈ ತರ ಎಲ್ಲ ಮಾಡ್ಕೊಂಡು ಗರ್ಲ್ ಫ್ರೆಂಡ್ ಮೇಂಟೈನ್ ಮಾಡೋದು ಅಂತ ಹೇಳಿದ್ರಲ್ಲ, ಈ ಡ್ರಾಮಾ ವಿಚಾರಕ್ಕೆ ಬಂದಾಗ ಬಹಳ ಜನಕ್ಕೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇಲ್ಲ, ನಂಗಿಲ್ಲ, ಅವನು ರೈಟರ್ ಅಲ್ವಾ, ಸೊ ಅವ್ನು ಬರ್ದಿರೋದು. ಯಾಕೆ ನಿಮ್ಗೆ ನೀವು ಅನ್ಕೊಂಡ್ರಿ ನಾನು ಬಹಳ ಜನಕ್ಕೆ ಅಂತ ಹೇಳಿದೆ? ಹೌದೌದು, ನಾನೆಲ್ಲೂ ನಿಮ್ಮ ಹೆಸರೇ ತಗೊಂಡಿಲ್ಲ. ಅಲ್ಲಿ ಬಿಟ್ಕೊಟ್ಬಿಟ್ಟಿದ್ದೀನಿ. ಆಯ್ತಾ? ಹಾಗಿರುವಾಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯೋ ನನಗೆ ಗೊತ್ತಿಲ್ಲ, ಬಟ್ ಫ್ರೆಂಡ್ಸ್ನೆಲ್ಲ ಕೇಳಿ ತಿಳ್ಕೊಂಡಿದ್ದು ಯಾವ್ದಾದ್ರು ಹೆಲ್ಪ್ ಆಗುತ್ತಾ ಆಕ್ಟಿಂಗ್ಗೆ ಅಂತೆಲ್ಲ ಇದೆಯಾ, ಅಥವಾ ಹೆಲ್ಪ್ ಆಯ್ತಾ? ಇಲ್ಲ, ಪ್ಯೂರ್ ಆಗಿ ಸ್ಕ್ರಿಪ್ಟ್ ಅಲ್ಲಿ ಏನಿತ್ತು ಅದನ್ನೇ ಮಾಡಿದ್ದೆ. ಆಮೇಲೆ ಪೂರ್ಣಣ್ಣ ಎಲ್ಲ ಇದಾರಲ್ವಾ ಎಕ್ಸ್ಪೀರಿಯನ್ಸ್. ಆಕಾಶ್ ಇಮ್ಯಾಜಿನೇಷನ್ ಇಂದ ಸ್ವಲ್ಪ ತಗೊಂಡು. ಓಕೆ. ಇಲ್ಲ ಅಂದ್ರೆ ಪೂರ್ಣಣ್ಣ ಅಂತವ್ರು ಇದ್ದಾಗ ನಮ್ಗೆ ಒಂದಷ್ಟು ನಾನು ಎಕ್ಸ್ಪೀರಿಯನ್ಸ್ ಯಾಕೆ ಸಿಗುತ್ತೆ. ಹೇಳ್ತಿದ್ದೀನಿ ಅಂದ್ರೆ, ನೋಡಿ, ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಅಂದಾಗ ಅಷ್ಟು ಅದಕ್ಕೊಂದು ಖಡಕ್ ಲುಕ್ ಬೇಕು, ಅದ್ರ ಜೊತೆಗೆ ಆ ರಗಡ್ ಅವ್ರು ಮಾಡೋ ಆಕ್ಟಿಂಗ್ ಪ್ರತಿಯೊಂದು ಮ್ಯಾಟರ್ ಆಗುತ್ತೆ. ಆಗ ಏನ್ ಮಾಡೋರು, ಕೆಲವರು ನಾನು ಕೇಳಿದ್ದೀನಿ, ಈ ಪಾತ್ರ ಮಾಡುವಂತ ಹೀರೋಗಳನ್ನ ನಾನು ಕೇಳಿದ್ದೀನಿ. ಆಗ ಅವರು ಸ್ಟೇಷನ್ಗೆ ಹೋಗ್ತಿದ್ರಂತೆ, ಅವ್ರ ಮ್ಯಾನರಿಸಮ್ ಹೇಗಿರುತ್ತೆ, ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ, ಹೇಗೆ ಮಾತಾಡ್ತಾರೆ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾರೆ. ಅದಕ್ಕೆ ಜಸ್ಟ್ ಕೇಳಿದೆ ಅಷ್ಟೇ. ಇಲ್ಲ, ಎಕ್ಸ್ಪೀರಿಯನ್ಸ್ ಇದೆ, ಆ ಎಕ್ಸ್ಪೀರಿಯನ್ಸ್ ಇದೆ. ಯಾವುದು? ಅದೇ ಯಾರು ಅದೇ ಪಾತ್ರದ ರೆಸ್ಪಾನ್ಸಿಬಿಲಿಟಿ ತಗೊಂಡು ಬಹಳ ಎಕ್ಸ್ಪೀರಿಯನ್ಸ್ ಇದೆ. ಹೌದು ಅಲ್ವಾ ಅಶೋಕ್? ನನ್ನೇ ಕೇಳ್ಬಿಟ್ರೆ ಅಲ್ಲ, ಅವ್ರಿಬ್ರು ಒಂದು ತಾಳ್ಮೇಲೆ ಹೋಗ್ತಾ ಇರ್ತಾರೆ, ಅದಕ್ಕೆ. ಇಲ್ಲ ಹಂಗೆ. ಸೊ ಇಲ್ಲಿ ನೋಡಿ, ಎಲ್ಲರೂ ವೆರಿ ಟ್ಯಾಲೆಂಟೆಡ್ ಟೀಮ್. ಆಕ್ಚುಲಿ ನೋಡ್ಬೇಕಾದ್ರೆ ನೀವು ಪ್ರತಿಯೊಬ್ಬರನ್ನು ಒಂದು ಪಾತ್ರದಲ್ಲಿ ಆಯ್ಕೆ ಮಾಡುವಾಗ ನಿಮ್ಗೊಂದು ಯೋಚನೆ ಇರುತ್ತೆ, ಯಾರು ಈ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ. ಹೆಂಗೆ ಡಿಸೈನ್ ಮಾಡಿದ್ರೆ ಈ ಪಾತ್ರಗಳನ್ನ? ಆದ್ರೆ ಬರಿಬೇಕಾದ್ರೆ ಯಾರನ್ನ ತಲೆಗೆಡ್ಕೊಂಡು ಬರ್ದಿದಂತ. ಫಸ್ಟ್ ಆಫ್ ಆಲ್ ನಾವು ಸ್ಟಾರ್ಟ್ ಮಾಡಿದಾಗ ಇಷ್ಟು ಬೇಗ ಬರಿಬೋದ ಅನ್ನೋದೇ ಒಂದು ಡೌಟ್ ಇತ್ತು. ಬಟ್ ಬರೋದ್ಮೇಲೆ ನಾವು ಫಸ್ಟ್ ನಮ್ಗೆ ಯಾರ್ಯಾರು ಗೊತ್ತೋ ಅವ್ರನ್ನೇ ಅಪ್ರೋಚ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ನಂಗೆ ಆಶೆ ಇತ್ತು, ಗೊತ್ತಿಲ್ಲ, ನಾನು ಮುಂಚೆ ವರ್ಕ್ ಮಾಡಿದ್ದೆ. ಆಮೇಲೆ ಇವ್ರಿಗೆ ಅಪ್ರೋಚ್ ಮಾಡಿದ್ವಿ. ಆಮೇಲೆ ಸಿಂಧು ಅವರ ನನಗೆ ಹೇಗೆ ರಿಯಾಕ್ಟ್ ಮಾಡಿದ್ರು? ಬಿಕಾಸ್ ಅವ್ರಿಗೆ ಫಸ್ಟ್ ಮೂವಿ ಅಲ್ಲ, ನೀವು ಹೆಂಗೆ ಅಪ್ರೋಚ್ ಮಾಡಿದ್ರಿ, ಅವ್ರ ರಿಯಾಕ್ಷನ್ ಹೇಗೆ? ಆಕ್ಚುಲಿ ಅವ್ನು ಫಸ್ಟ್ ಕಾಲ್ ಮಾಡಿದ್ದ. ಅದೇ ನಂಗೆ ಡೇಡವನ್ ಮುಸ್ತಫಾಲ್ ಒಟ್ಟಿಗೆ ಕೆಲಸ ಮಾಡಿರೋದ್ರಿಂದ ಲಿಬರ್ಟಿ ಇತ್ತು. ಇಲ್ಲ, ನನಗೇನು ಆಕ್ಚುಲಿ ರಂಗಶಂಕರ್ ಕುತ್ಕೊಂಡು ಲೆಕ್ಕ ಆಗ್ತಾ ಇರ್ತದ ಇಡೀ ಸಿನಿಮಾ ಕುತ್ಕೊಂಡು. ಇನ್ನೊಬ್ಬ ಹುಡುಗನ ಹರ್ಷನೇ ಕೂದಲು ಉದ್ದ ಇದೆ, ಕುತ್ಕೊಂಡು ಏನೋ ನಡೀತಾನೆ ಇರೋದು. ಒಂದು ಹಾಫ್ ಅನ್ ಅವರ್ 1 ಅವರ್ ಕುತ್ಕೊಂಡು ನನ್ನ ಪಕ್ಕದಲ್ಲಿ ಯಾವ್ದು ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದ್ರು, ಕೆಲಸ ಮಾಡ್ತಾನೆ ಇರ್ತಿದ್ದ. ಏನ್ ಮಾಡ್ತಾ ಇದೀವಿ ಅನ್ನೋ, ಈಗ ಸಿನಿಮಾ ಮಾಡ್ತಾ ಇದೀವಿ ಅಂತ. ಒಳಗಡೆ ಒಂದು ಹರ್ಟ್ ಆಗ್ಬಿಟ್ಟು ನಂಗೆ ಕರೀಲೇ ಇಲ್ವಲ್ಲ ಇವರು ನನಗೆ ಕೇಳ. ನನ್ಗೆ ಅಷ್ಟು ಏಜ್ ಆಗೋಯ್ತಾ ಅಥವಾ ಹಿಂಗೆ ಸೇರಿಸ್ಕೊತಾರ, ಅದೊಂಥರ ಹುಡುಗರೆಲ್ಲ ಆಟ ಆಡ್ತಾ ಇದಾರೆ, ನನಗೆ ಏನು ಅಷ್ಟು ಏಜ್ ಆಗ್ಬಿಟ್ಟು ತುಂಬ ಮುಂದೆ ಹೊರಟೋಗ್ಬಿಟ್ಟ ನಾನು ಅಂತ ಫೀಲ್ ಇತ್ತು. ಬಟ್ ಆಮೇಲೆ ಕರೆದಾಗ ಸರ್ ನನಗೆ ಈ ಪಾತ್ರ ನನಗೆ ಅವ್ನು ಹೇಳಿದ ತಕ್ಷಣ
ಆ ಡೈಲಾಗ್ಸ್ ಎಲ್ಲ ಕೊಟ್ಬಿಟ್ಟು ಹೊರಟೋದ್ರು ಮನೆಗೆ. ಲೈನ್ ಹೇಳ್ದ, ಸ್ಕ್ರಿಪ್ಟ್ ಕೊಟ್ಟು ಹೋದ, ನಾನು ಓದಿದೆ. ನನ್ಗೆ ಅದು ಓದ್ತಾನೆ ಖುಷಿ ಆಗಕ್ಕೆ ಶುರು ಆಯ್ತು. ಮಜಾ ಇದೆ ಇದು, ಲೈಟ್ಸ್, ಅದನ್ನ ಇಂಪ್ರೂವೈಸ್ ಮಾಡೋಕೆ ಸ್ಪೇಸ್ ಇದೆ, ಆಟ ಆಡೋಕೆ ಜಾಗ ಇದೆ. ಅಂದ್ರೆ ಕೆಲವೊಂದು ನೀವು ಅದಕ್ಕೆ ಆಕ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಯು ಕ್ಯಾನ್ ಜಸ್ಟ್ ಬಿ ಯೋರ್ ಸೆಲ್ಫ್. ಅದನ್ನ ಸ್ವಲ್ಪ ಎಕ್ಸಾಜರೇಟ್ ಮಾಡ್ಕೊಂಡು ಹಿಂಗ್ ಓಡಾಡ್ಬೇಕು ಅಂತ ಆಸೆ ಇರುತ್ತಲ್ಲ ಯಾರಿಗಾದ್ರೂ, ಅದಕ್ಕೆ ಆಪರ್ಚುನಿಟಿ ಕೊಟ್ಟಾಗ ಇನ್ನೂ ಜೋರಾಗಿ ಓಡಾಡ್ಬೋದು. ವೆರಿ ನೈಸ್. ಏನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ. ಎಸ್, ಭಾಳ ಖುಷಿ ಆಯಿತು ಸಿನಿಮಾ ಬಗ್ಗೆ ಮಾತಾಡಿ. ಆ್ಯಂಡ್ ನಿಮ್ಮಲ್ಲಿ ಕೂಡ ಇನ್ನೂ ಒಂದಿಬ್ರು ಟೀಮಲ್ಲಿ ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಫ್ಯಾಮಿಲಿ ಅಂದಮೇಲೆ ಈ ಗಲಾಟೆ ಗದ್ದಲ ಎಲ್ಲ ಇದ್ದೇ ಇರುತ್ತೆ. ಆ್ಯಕ್ಚುಲಿ ಈಗ ಫ್ಯಾಮಿಲಿ ಡ್ರಾಮಾ ಅನ್ನೋದಕ್ಕೆ ಒಂದು ಕಳೆ ಬಂದಂಗೆ ಆಯಿತು ನನಗೆ. ಎಲ್ಲರೂ ಒಟ್ಟಿಗೆ ಕುತ್ಕೊಂಡ್ಮೇಲೆ ಒಂದು ಫೋಟೋ, ಗ್ರೂಪ್ ಫೋಟೋ ಮೇಲೆ ಮರಿಬೇಡಿ ಶಂಕರ್, ಪೂರ್ತಿ ತಗೊಳ್ಳಿ. ಈ ಥರ ಫ್ರೇಮ್ ಯಾವಾಗಲೂ ಸಿಗಲ್ಲ, ಸಿಕ್ಕಿದೆ.